ತನ್ನನ್ನು ನಂಬಿ ಬಂದ ಭಕ್ತರಿಗೆ ಅಭಯದ ಆಶ್ರಯ ನೀಡುತ್ತಾ ಕಳೆದ ಅನೇಕ ವರ್ಷಗಳಿಂದ ಸ್ವಾಮಿ ಕೊರಗಜ್ಜ ಈ ಸನ್ನಿಧಿಯಲ್ಲಿ ತನ್ನ ಕಾರುಣಿಕ ಪ್ರದರ್ಶಿಸುತ್ತಿದ್ದಾನೆ. ಹೌದು, ಕೊರಗಜ್ಜನ ಮೇಲಿನ ಅತೀವ ನಂಬಿಕೆಯಿಂದ ತಮ್ಮ ಪ್ರಾರ್ಥನೆ ಹರಕೆಗಳು ಫಲಿಸಿವೆ ಎಂಬುದು ಜನರ ಮಾತು. ಈ ನಂಬಿಕೆಗೆ ಪೂರಕವಾಗಿ ಕಳೆದ 8 ವರ್ಷಗಳಿಂದಲೂ ಸನ್ನಿಧಿಯಲ್ಲಿ ಕೊರಗಜ್ಜನ ಆರಾಧನೆ ನಡೆಯುತ್ತಿದೆ. ಮಡಿಕೇರಿ ಬಳಿಯ ಹೆಬ್ಬೆಟ್ಟಗೇರಿಯ ಜಾಂಗೇರಿ ಪೈಸಾರಿಯಲ್ಲಿದೆ ಕೊರಗಜ್ಜ ದೈವದ ಸನ್ನಿಧಿ. ಈ ಬಾರಿ ಇದೇ ಮೇ 2ರಂದು ಸನ್ನಿಧಿಯ 9ನೇ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಲಿದೆ. ವಾರ್ಷಿಕೋತ್ಸವದ ಅಂಗವಾಗಿ ಅಂದು ಕೊರಗಜ್ಜನ ಕೋಲವು ನಡೆಯಲಿದೆ. ಬೆಳಗ್ಗೆ 9 ಗಂಟೆಗೆ ಸನ್ನಿಧಿಯಲ್ಲಿ ಭಂಡಾರ ತೆಗೆಯುವ ವಿಧಿ ನಡೆಯಲಿದ್ದು, ಬಳಿಕ ಹರಕೆ ಕೋಲ ನೆರವೇರಲಿದೆ. ಅಂದು ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮತ್ತಿತರ ವಿಧಿಗಳು ನಡೆಯಲಿವೆ. ಸ್ವಾಮಿ ಕೊರಗಜ್ಜ ದೇವಸ್ಥಾನ ಜಾಂಗೀರಿ ಪೈಸಾರಿ ಹೆಬ್ಬೆಟ್ಟಗೇರಿ. ಇಲ್ಲಿ ನಾವು 9 ವರ್ಷಗಳಿಂದ ಕೋಲೋತ್ಸವ ಮಾಡ್ತಾಯಿದ್ದೇವೆ. ಪ್ರತಿ ವರ್ಷ ಭಕ್ತಾದಿಗಳು ಎತ್ತುತ್ತಿದ್ದು ಹರಕೆಯ ರೂಪದಲ್ಲಿ ಕಾಣಿಕೆ ದೇವಸ್ಥಾನಕ್ಕೆ ಬರುತ್ತಿದೆ. ಭಕ್ತಾದಿಗಳು ಏನಾದರೂ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದರೆ ಅದು ಕೂಡ ಈಡೇರಿ ಹರಕೆ ಕೋಲ ಕೂಡ ದೇವಸ್ಥಾನದಲ್ಲಿ ನಡೆಯುತ್ತಿದೆ. ವರ್ಷಕ್ಕೆ 2 ಬಾರಿ ಹಗಲು ಸೇವೆ, ದೀಪಾವಳಿ ಸಮಯದಲ್ಲಿ ದೀಪೋತ್ಸವ ಪೂಜೆ ಕೂಡ ನಡೆಯುತ್ತದೆ. ಭಕ್ತರು ನೆನೆದ ಕಾರ್ಯಕ್ರಮ ನಡೆದರೆ ಅವರೇ ಖುದ್ದಾಗಿ ಬಂದು ಪೂಜೆ ಮಾಡುವಂಥ ಕಾರ್ಯ ಕೂಡ ಇಲ್ಲಿ ನಡೆಯುತ್ತದೆ. ಕೋಲೋತ್ಸವದ ಬಳಿಕ ಮರುದಿನ ಕೊರಗಜ್ಜನಿಗೆ ಅಗೆಲು ಸೇವೆ ಇರುತ್ತದೆ ಎಂದು ದೇವಾಲಯದ ಪ್ರಮುಖರು ತಿಳಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.